ಆತ್ಮೀಯ ಸ್ನೇಹಿತರೆ, ಸ್ವಾಗತ ಸುಸ್ವಾಗತ ದ ಮ್ಯಾಜಿಕ್ ಆಫ್ ಕೋಡಿಂಗ್ ಫೋನಿಕ್ಸ್ ಕನ್ನಡ ಟ್ಯುಟೋರಿಯಲ್ಸ್ಗೆ. ಇದು ನಮ್ಮ 5ನೇ ಕಂತು. ಹೌದು, ಇವತ್ತು ನಾವು 5ನೇ ಕಂತನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಇವತ್ತು ನಾವು ಏನ್ ಚರ್ಚೆ ಮಾಡ್ತಾ ಇದ್ದೀವಿ? ಹಿಂದಿನ ಪೀಳಿಗೆಯಲ್ಲಿ ಅಂದ್ರೆ 21ನೇ ಶತಮಾನದಲ್ಲಿ ಕನ್ನಡ ಎಷ್ಟು ಅಪಾಯದಲ್ಲಿದೆ. ನಮ್ಗೆಲ್ಲರಿಗೂ ಗೊತ್ತು ಇವತ್ತು ಕನ್ನಡ ಅಪಾಯದಲ್ಲಿದೆ. ಆದ್ರೆ ಎಷ್ಟರ ಮಟ್ಟಿಗೆ ಅಪಾಯದಲ್ಲಿದೆ, ಅಂಕಿ ಅಂಶಗಳು ಏನ್ ಹೇಳುತ್ತೆ? ಬನ್ನಿ ಇವತ್ತು ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಬರೀ ಚರ್ಚೆ ಅಲ್ಲ, ಇದನ್ನ ನಾವೆಲ್ಲರೂ ತಿಳ್ಕೊಳ್ಳೇಬೇಕಾಗಿರುವಂತ ವಿಷಯ. ಸೊ ಈ ವಿಡಿಯೋನ ಪೂರ್ತಿ ನೋಡಿ, ಇದರಲ್ಲಿ ನಿಮ್ಗೆ ಬೇಕಾಗಿರುವಂತ ಬಹಳ ಉಪಯುಕ್ತ ಮಾಹಿತಿಗಳು ಇರುತ್ತೆ. ಸೊ ಇವತ್ತು ನಾವು ಒಂದು ರಿಸರ್ಚ್ ಮಾಡಬೇಕಾದ್ರೆ ಈ ಶತಮಾನದಲ್ಲಿ ಅಂದರೆ 21ನೇ ಶತಮಾನದಲ್ಲಿ ಕನ್ನಡ ಅಪಾಯದಲ್ಲಿದೆ ಅಂತ ಅರ್ಥ ಆಗಿದೆ. 2000 ವರ್ಷ ಸುದೀರ್ಘ ಇತಿಹಾಸ, ಶ್ರೀಮಂತ ಇತಿಹಾಸ ಇರುವಂತ ನಮ್ಮ ಕನ್ನಡ 20ನೇ ಶತಮಾನ ತನಕ ಸುಭದ್ರವಾಗಿತ್ತು. ಆದ್ರೆ ಈ 21ನೇ ಶತಮಾನದಲ್ಲಿ ಅಪಾಯದಲ್ಲಿದೆ. ಹಾಗಾದ್ರೆ ಈಗಲೇ ಅಪಾಯದಲ್ಲಿದ್ರೆ, ಈ ಪೀಳಿಗೆಯಲ್ಲೇ ಅಪಾಯದಲ್ಲಿದ್ರೆ, ಮುಂದಿನ ಪೀಳಿಗೆಯ ಹೊತ್ತಿಗೆ ನಮ್ಮ ಕನ್ನಡದ ಗತಿ ಏನು? ಹೌದು, ಇದನ್ನೆಲ್ಲ ನಾವಿವತ್ತು ಯೋಚನೆ ಮಾಡಿ ಇದರ ಅಂದಾಜು ಇವತ್ತು ಲೆಕ್ಕಾಚಾರ ಹಾಕ್ಬೇಕು. ಏನ್ ಒಬ್ರಿಗೆ ತೊಂದರೆ ಆಗತ್ತಾ? ಇಬ್ರಿಗೆ ತೊಂದರೆ ಆಗತ್ತಾ? 100 ಜನಕ್ಕ? 1000 ಜನಕ್ಕ? ಬನ್ನಿ ಇವತ್ತು ಒಂದು ಲೆಕ್ಕ ಮಾಡೇ ಬಿಡೋಣ. ನಮ್ಮ ಕರ್ನಾಟಕದಲ್ಲಿ ನಾನು ಒಂದು ಅಂದಾಜು ಹೇಳ್ತಾ ಇದ್ದೀನಿ. ಸರಾಸರಿ ಅಂದಾಜು ಎಲಿಮೆಂಟರಿ ಸ್ಕೂಲ್ಸ್ ಅಂದ್ರೆ ಪ್ರಾಥಮಿಕ ಶಾಲೆಗಳು, ಅಂದ್ರೆ KG ಲೆವೆಲ್ ಅಥವಾ 1ನೇ ತರಗತಿಯಿಂದ 7ನೇ ತರಗತಿವರೆಗೆ ಇರುವಂತಹ ಪ್ರಾಥಮಿಕ ಶಾಲೆಗಳು ಅಂದಾಜು 77,000ಕ್ಕಿಂತ ಜಾಸ್ತಿ ಇದೆ. ಹಿರಿಯ ಪ್ರಾಥಮಿಕ ಶಾಲೆಗಳು ಅಂದ್ರೆ ಹೈಯರ್ ಸೆಕೆಂಡರಿ ಸ್ಕೂಲ್ಸ್ ನಮ್ಮ ಕರ್ನಾಟಕದಲ್ಲಿ 18,000ಕ್ಕಿಂತ ಹೆಚ್ಚು ಇದೆ. ಇನ್ನು ನಮ್ಮ ಪ್ರೀ ಸ್ಕೂಲ್ಸ್ ನಿಮಗೊತ್ತು, ಅಲ್ಲೇ ಕನ್ನಡ ಇಂಟ್ರೊಡ್ಯೂಸ್ ಆಗೋದು. ಇನ್ನು ಪ್ರೀ ಸ್ಕೂಲ್ ಲೆಕ್ಕನ ನಾವು ಗಣನೆಗೆ ತಗೊಂಡಿದ್ದೆ ಆದ್ರೆ ಅದು ಕೂಡ ಒಂದು ಬಹಳ ದೊಡ್ಡ ಸಂಖ್ಯೆಯಲ್ಲೇ ನಮ್ಮ ಕರ್ನಾಟಕದಲ್ಲಿದೆ. ಸೊ ಹೀಗೆ ನಾವು ಎಲ್ಲಾನು ಟೋಟಲ್ ಮಾಡಿದಾಗ, ಒಟ್ಟುಗೂಡಿಸಿದಾಗ ನಮ್ಮ ಕರ್ನಾಟಕದಲ್ಲಿ ಇವತ್ತು ಅಂದಾಜು 1,00,000ಕ್ಕಿಂತ ಹೆಚ್ಚಿನ ಕನ್ನಡ ಶಾಲೆಗಳಿದೆ. ಕನ್ನಡ ಶಾಲೆ ಅಂದ್ರೆ ಶಾಲೆಗಳಲ್ಲಿ ಕನ್ನಡ ಒಂದು ಭಾಗವಾಗಿದೆ. ಸೊ ಇವತ್ತು ಮಕ್ಕಳು ಈ ಶಾಲೆಗಳಲ್ಲಿ ಅಂದ್ರೆ ಏನು, 1,00,000ಕ್ಕಿಂತ ಹೆಚ್ಚು ಶಾಲೆಗಳಲ್ಲಿ ಕನ್ನಡ ಕಲಿತಾ ಇದ್ದಾರೆ. ಇದು ಸತ್ಯ, ಇದು ವಾಸ್ತವ. ಈಗ ಈ ಶಾಲೆಗಳಲ್ಲಿ ಬೇರೆ ಬೇರೆ ಅಷ್ಟು ಸಂಖ್ಯೆ ವಿದ್ಯಾರ್ಥಿಗಳ ಸಂಖ್ಯೆ ಮೇಲೆಗೆ ಸೆಕ್ಷನ್ಸ್ ಅಲಾಟ್ಮೆಂಟ್ ಆಗಿರುತ್ತೆ. ಆದ್ರೆ ಇದರಲ್ಲಿ ಬರುವಂತ 3 ಹಂತ ಯಾವುದು? ಒಂದು ಕಿಂಡರ್ ಗಾರ್ಡನ್ ಲೆವೆಲ್, ಇನ್ನೊಂದು ಪ್ರಾಥಮಿಕ ಹಂತ, ಇನ್ನೊಂದು ಮಿಡಲ್ ಸ್ಕೂಲ್ ಹಂತ, ಇನ್ನೊಂದು ಹೈಸ್ಕೂಲ್ ಹಂತ. ಸೊ ಹೀಗೆ ಬೇರೆ ಬೇರೆ ಹಂತಗಳನ್ನ ನೋಡಿದಾಗ ಪ್ರತಿಯೊಂದು ಶಾಲೆಯಲ್ಲಿ ಕೂಡ ಮಿನಿಮಮ್ ಅಂದ್ರೂ 2 ರಿಂದ 3 ಜನ ಕನ್ನಡ ಶಿಕ್ಷಕರು ಇರಲೇಬೇಕು ಅಲ್ವಾ? ಹೌದು, 1,00,000ಕ್ಕಿಂತ ಹೆಚ್ಚಿನ ಶಾಲೆಗಳಲ್ಲಿ 2 ರಿಂದ 3 ಕನಿಷ್ಠ ಅಂದಾಜು, ಹೆಚ್ಚುವರಿ ಅಂದಾಜು ಅಲ್ಲ ಇದು, ಕನಿಷ್ಠ ಅಂದಾಜು 2 ರಿಂದ 3 ಜನ ಕನ್ನಡ ಶಿಕ್ಷಕರು ಬೇರೆ ಬೇರೆ ಹಂತಗಳಿಗೆ ತಗೊಂಡವರು ಇದಾರೆ ಅಂತ ನಾವು ಲೆಕ್ಕ ಮಾಡಿದ್ರು ಎಷ್ಟು ಜನ ಕನ್ನಡ ಶಿಕ್ಷಕರಿದ್ದಾರೆ? ಹೌದು, ಇವತ್ತು ನಮ್ಮ ಕರ್ನಾಟಕದಲ್ಲಿ 2 ರಿಂದ 3 ಲಕ್ಷಕ್ಕೂ ಹೆಚ್ಚು ಕನ್ನಡ ಶಿಕ್ಷಕರಿದ್ದಾರೆ, ಕನ್ನಡ ಪಾಠ ಮಾಡ್ತಾ ಇದ್ದಾರೆ. ಇನ್ನು ಮನೆ ಪಾಠದವ್ರನ್ನ ಅವ್ರನ್ನ ಬಿಟ್ಬಿಟ್ಟಿದ್ದೀರಾ? ಸೊ ಇವತ್ತು ಕನ್ನಡ ಮನೆ ಪಾಠ ಮಾಡ್ತಾ ಇರೋ ಟೀಚರ್ಸ್ ಕೂಡ, ಶಿಕ್ಷಕರು ಕೂಡ ಒಂದು ದೊಡ್ಡ ಸಂಖ್ಯೆಯಲ್ಲೇ ಇದ್ದಾರೆ. ಅಂದ್ರೆ ಅರ್ಥ ಏನು? 2 ರಿಂದ 3 ಲಕ್ಷಕ್ಕಿಂತ ಹೆಚ್ಚು ಕನ್ನಡ ಶಿಕ್ಷಕರು ಇವತ್ತು ನಮ್ಮ ಕರ್ನಾಟಕದಲ್ಲಿದ್ದಾರೆ. ಸೊ ಇದೆರಡು ಅಂಕಿ ಅಂಶಗಳು ನಮ್ಗೆ ಗೊತ್ತಾಯಿತು. 1,00,000ಕ್ಕಿಂತ ಹೆಚ್ಚು ಶಾಲೆಗಳಿದೆ, 2 ರಿಂದ 3 ಲಕ್ಷಕ್ಕಿಂತ ಹೆಚ್ಚು ಕನ್ನಡ ಶಿಕ್ಷಕರಿದ್ದಾರೆ. ಇವತ್ತು ಇವರೆಲ್ಲ ಪಾಠ ಮಾಡ್ತಾ ಇರೋದು ಹೇಗೆ? ನಾವು ಹಿಂದಿನ ಸಂಚಿಕೆಯಲ್ಲೇ ಚರ್ಚೆ ಮಾಡಿದೀವಿ. ಇವತ್ತು ಈ ಎಲ್ಲಾ ಲಕ್ಷಾಂತರ ಶಿಕ್ಷಕರು ನಮ್ಮ ಪಾರಂಪರಿಕ ರೀತಿಯಲ್ಲಿ ಅಂದ್ರೆ ಟ್ರೆಡಿಷನಲ್ ವೇನಲ್ಲೇ ಕನ್ನಡ ಪಾಠ ಮಾಡ್ತಾ ಇದ್ದಾರೆ. ಅಂದ್ರೆ ರಿಸಲ್ಟ್ ಏನಾಗತ್ತೆ? ರಿಸಲ್ಟ್ ಯಾರ ಮೇಲೆ? ನಮ್ಮ ವಿದ್ಯಾರ್ಥಿಗಳು. ಬನ್ನಿ ಸ್ನೇಹಿತರೆ, ಈಗ ವಿದ್ಯಾರ್ಥಿಗಳ ಲೆಕ್ಕ ಮಾಡೋಣ. 1,00,000 ಶಾಲೆಗಳಲ್ಲಿ ಈ 2 ರಿಂದ 3 ಕನ್ನಡ ಶಿಕ್ಷಕರು ಒಂದೊಂದು ಶಾಲೆಯಲ್ಲೂ ಏನಿರ್ತಾರೆ?
ಆ ಶಿಕ್ಷಕರು ಕನಿಷ್ಠ ಅಂದಾಜು, ಹೆಚ್ಚುವರಿ ಅಂದಾಜು ಅಲ್ವೇ ಅಲ್ಲ, ಕನಿಷ್ಠದಲ್ಲಿ ಕನಿಷ್ಠ ಅಂದಾಜು 100 ಮಕ್ಕಳಿಗೆ ಪಾಠ ಮಾಡ್ತಿದ್ದಾರೆ ಅಂದ್ರೆ ಒಂದು ಟೀಚರ್, ಮಿಡ್ಲ್ ಸ್ಕೂಲ್ ಟೀಚರ್, ಅವರು 100 ಮಕ್ಕಳು ಅಂದ್ರೆ 5, 6, 7 3 ತರಗತಿಯಿಂದ ನಾನು 100 ಜನ ಮಕ್ಕಳನ್ನ ಲೆಕ್ಕ ಹಾಕ್ತಾ ಇದ್ದೀನಿ. ಇಲ್ಲಿ ಸೆಕ್ಷನ್ಸ್ ನ ಕೂಡ ನಾನು, ವಿಭಾಗಗಳನ್ನ ಕೂಡ ನಾನು ಗಣನೆಗೆ ತಗೊಂಡಿಲ್ಲ. ಸೊ ಒಬ್ಬ ಮಿಡ್ಲ್ ಸ್ಕೂಲ್ ಕನ್ನಡ ಟೀಚರ್ 5th, 6th, 7th 3 ತರಗತಿಗಳು ಸೇರಿ ಮಿನಿಮಮ್ ಕನಿಷ್ಠ ಅಂದಾಜು 100 ಮಕ್ಕಳಿಗೆ ಹೇಳ್ಕೊಡ್ತಿದ್ದಾರೆ ಅಂತಾನೆ ಆದ್ರೂ, ಇವಾಗ ಅರ್ಥ ಮಾಡ್ಕೊಳ್ಳಿ, ನಮ್ಮ ಕರ್ನಾಟಕದಲ್ಲಿ 2 ರಿಂದ 3 ಲಕ್ಷ ಇಂಟು 100 ವಿದ್ಯಾರ್ಥಿಗಳು ಅಂದ್ರೆ ಎಷ್ಟು ಕೋಟಿ ವಿದ್ಯಾರ್ಥಿಗಳಾದ್ರು, 2 ರಿಂದ 3 ಅಥವಾ ಅದಕ್ಕೂ ಹೆಚ್ಚು ಕೋಟಿ ವಿದ್ಯಾರ್ಥಿಗಳು ಕನ್ನಡ ಕಲಿತಾ ಇದ್ದಾರೆ. ಹೇಗೆ? ಪಾರಂಪರಿಕ ರೀತಿಯಲ್ಲಿ. ಅಂಡ್ ನಮಗ್ ಸಿಕ್ಕಿರೋ ರಿಸಲ್ಟ್ ಏನು? ಹಿಂದಿನ ಎಲ್ಲಾ ಎಪಿಸೋಡಲ್ಲೂ ಇದನ್ನ ನಾವು ಚರ್ಚೆ ಮಾಡ್ತಾನೆ ಬಂದಿದೀವಿ. ನಮಗೆ ಸಿಕ್ಕಿರುವಂತ ರಿಸಲ್ಟ್ ಮೂಲಭೂತ ಸಾಕ್ಷರತೆಯಲ್ಲಿ ವಿಫಲತೆ. ಇನ್ನೊಂದ್ಸಲಿ ಹೇಳ್ತೀನಿ, ಮೂಲಭೂತ ಸಾಕ್ಷರತೆಯಲ್ಲಿ ವಿಫಲತೆಯನ್ನು ಹೊಂದಿದ್ದೇವೆ. ಅಂದ್ರೆ ಏನು ಅಂತ ನಿಮಗ್ ಗೊತ್ತು? ಫೌಂಡೇಶನಲ್ ಲಿಟ್ರಸಿ ಇನ್ ಕನ್ನಡ ನಾವು ಪಡೆದೇ ಇಲ್ಲ. ಅಂದ್ರೆ 2ನೇ ತರಗತಿ ಒಳಗೆ ಕನ್ನಡ ಓದೋದಕ್ಕೆ ಹಾಗೂ ಬರೆಯೋದಕ್ಕೆ, ಕಾಟಾಚಾರಕ್ಕಲ್ಲ, ಸರಿಯಾಗಿ ಓದೋದಕ್ಕೆ ಬರೆಯೋದಕ್ಕೆ ಕಲಿಬೇಕಾಗಿರೋ ನಮ್ಮ ಮಕ್ಕಳು 10ನೇ ತರಗತಿ ಆದ್ರೂ ಇವತ್ತು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತಾ ಇದ್ದಾರೆ, ತಪ್ಪಾದ ಉಚ್ಚಾರಣೆ ಮಾಡ್ತಾ ಇದ್ದಾರೆ, ಕಾಗುಣಿತ ದೋಷಗಳಾಗ್ತಾ ಇದೆ. ಯಾಕೆ? ಮೂಲಭೂತ ಸಾಕ್ಷರತೆಯಲ್ಲಿ ವಿಫಲತೆ. ಸೊ ಹೀಗೆ ನಾವು ರಿಸಲ್ಟ್ ನೋಡಿದಾಗ ವಿಫಲತೆ. ನಾವು ಟೀಚ್ ಮಾಡ್ತಾ ಇರುವಂತ ಮೆಥಡಾಲಜಿ ನೋಡಿದ್ರೆ ಟ್ರೆಡಿಷನಲ್ ವೇ, ತಲತಲಾಂತರದಿಂದ ಬಂದಿರೋದು. ನಾವು ಇನ್ನು ಹೀಗೆ 10 ವರ್ಷ ಮುನ್ನಡೆದ್ವಿ ಅಂತ ಇಟ್ಕೊಳ್ಳೋಣ. 2026ರಿಂದ 2033 ತನಕ ತಿರ್ಗಾ ನಾವು ಇದೇ ಪರಿಕ್ರಮದಲ್ಲಿ ಅಂದ್ರೆ ಟ್ರೆಡಿಷನಲ್ ವೇನಲ್ಲೇ ನಾವು ಹೇಳ್ಕೊಡ್ತಾ ಹೋದ್ರೆ ನಮ್ಮ ಪ್ರಾಬ್ಲಮ್ ಕೂಡ ಏನಾಗುತ್ತೆ? ಇನ್ನೂ ದೊಡ್ಡದಾಗಿ ಬೆಳೀತಾ ಹೋಗುತ್ತೆ. ಯಾಕೆಂದ್ರೆ ನಮ್ಗೆ ಗೊತ್ತು, ಇದು 21ನೇ ಶತಮಾನ. ಇಲ್ಲಿ ಚೇಂಜಸ್ ಅನ್ನೋದು ತೀವ್ರ ಗತಿಯಲ್ಲಿ ಆಗ್ತಾ ಇದೆ. ಇನ್ನು ಮುಂದೆ ನಾವು ಎಚ್ಚೆತ್ಕೊಳ್ಳದೆ ಹೋಗಿ ಅದೇ ಪಾರಂಪರಿಕ ಮೆಥಡ್, ಟ್ರೆಡಿಷನಲ್ ವೇನಲ್ಲೇ ನಾವು ಇನ್ನೂ ಪಾಠ ಮಾಡ್ತಾ ಬಂದ್ರೆ ನಮ್ಮ ಕೋಟ್ಯಾಂತರ ವಿದ್ಯಾರ್ಥಿಗಳು ಇನ್ನು 10 ವರ್ಷದ ನಂತರ ಕೂಡ ಇದೇ ಸಮಸ್ಯೆಯಲ್ಲೇ ಸಿಲುಕಿರ್ತಾರೆ. ಇದಕ್ಕೆ ನಾವು ಪರಿಹಾರ ಕಂಡುಕೊಳ್ಳಕ್ ಸಾಧ್ಯನೇ ಇಲ್ಲ. ನಮ್ಮ ಪರಿಸ್ಥಿತಿ ಹೀಗಾಗೋದಕ್ಕೆ ಮುಂಚೆ ನಾವ್ ಏನ್ ಮಾಡ್ಬೇಕು? ನಾವ್ ದ ಟೈಮ್ ಇಸ್ ನೌ. ಈಗ ಸಮಯ ಬಂದಿದೆ. ಇದಕ್ಕೆ ನಾವೆಲ್ಲ ಸೇರಿ ಒಂದು ಪರಿಹಾರನ ಕಂಡುಕೊಳ್ಳೇಬೇಕು. ಮಕ್ಕಳಲ್ಲಿ ಕನ್ನಡ ಓದುವ, ಬರೆಯುವ, ಮಾತನಾಡುವ ಕೌಶಲ್ಯವನ್ನು ನಾವು ಬೆಳೆಸಲೇಬೇಕು. ಅದಕ್ಕೆ ನೀವೆಲ್ಲ ಏನ್ ಮಾಡ್ಬೇಕು? ಕೋಡಿಂಗ್ ಫೋನಿಕ್ಸ್ ಕನ್ನಡ ಟ್ಯುಟೋರಿಯಲ್ಸ್ ನ ಫಾಲೋ ಮಾಡಬೇಕು. ನಿಮ್ ಸ್ನೇಹಿತರಿಗೆ ಹೇಳ್ಬೇಕು, ನೆರೆಹೊರೆಗೆ ಹೇಳ್ಬೇಕು, ಸಂಬಂಧಿಕರಿಗೆ ಹೇಳ್ಬೇಕು. ನೀವು ಎಷ್ಟು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದ್ದೀರಾ? ನೀವು ಇವತ್ತಿನ ಅಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ನೀವು ಎಷ್ಟು ಬಿಲ್ಡಿಂಗ್ ಗ್ರೂಪ್ಸ್ ನಲ್ಲಿ ಇದ್ದೀರಾ? ಕಮಾನ್, ಅವ್ರಿಗೆಲ್ಲ ಈ ವಿಷಯ ನೀವು ತಿಳಿಸ್ಬೇಕು. ಅವರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವೆಲ್ಲ ಒಂದು ಹೊಸ ಕ್ರಾಂತಿಯನ್ನ ಹುಟ್ಟಾಕ್ಬೇಕು. ಹೌದು ಸ್ನೇಹಿತರೆ, ಇದು ಮನೆ ಒಂದೊಂದು ಶಿಕ್ಷಕಿಗೂ ತಲುಪಬೇಕು, ಒಂದೊಂದು ತಾಯಿಗೂ ತಲುಪಬೇಕು. ಕನ್ನಡ ಕಲಿಯಕ್ಕೆ ಕಷ್ಟಪಡ್ತಾ ಇರೋ ಒಂದೊಂದು ವಿದ್ಯಾರ್ಥಿಗಳಿಗೂ ಈ ಮೆಥಡಾಲಜಿ, ಕೋಡಿಂಗ್ ಫೋನಿಕ್ಸ್ ಕನ್ನಡ ಮೆಥಡಾಲಜಿ ಮನೆಗೂ ತಲುಪಬೇಕು. ಅಂದ್ರೆ ನಿಮ್ಮೆಲ್ಲರ ಸಹಕಾರ ನನಗೆ ಬೇಕೇ ಬೇಕು. ಆದ್ರಿಂದ ದಯವಿಟ್ಟು ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಶೇರ್ ಮಾಡಿ. ಬಿಕಾಸ್ ಕಂತು 5 ಆದ ನಂತರ 6, 7, 8, 9, 10 ಇನ್ನು 5 ಕಂತುಗಳಾದ ತಕ್ಷಣ ನಾವು ಸೀದಾ ಕೋಡಿಂಗ್ ಫೋನಿಕ್ಸ್ ಕನ್ನಡನ ಶುರು ಮಾಡ್ತಾ ಇದ್ದೀವಿ. ಸೊ ಬೇಗ ಈ ವಿಷಯನ ಎಲ್ಲರಿಗೂ ಹೇಳಿ. ಇವತ್ತು ನಮ್ಗೆಲ್ಲರಿಗೂ ಅರ್ಥ ಆಯ್ತು, ಈ 21ನೇ ಶತಮಾನದಲ್ಲಿ ಅಂದ್ರೆ ಈ ಪೀಳಿಗೆಯಲ್ಲಿ ಕನ್ನಡ ಎಷ್ಟು ಅಪಾಯದಲ್ಲಿದೆ. ಅಂದಾಜು ನಾವೆಲ್ಲ ಇವತ್ತು ಸೇರಿ ಲೆಕ್ಕ ಹಾಕಿದ್ವಿ, ಅಂಕಿ ಅಂಶಗಳು ಬೆಳಕಿಗೆ ತಂದಿದೀವಿ. ಇನ್ನು ನಾವು ಈ ಸಮಸ್ಯೆಯ ಜೊತೆ ಬದುಕಕ್ಕಾಗಲ್ಲ, ಮುಂದೆ ಹೋಗಕ್ ಆಗದೇ ಇಲ್ಲ. ನಮ್ಗೆ ಒಂದು ಹೊಸ ರೀತಿ ಬೇಕು, ಒಂದು ಹೊಸ ಕಲಿಕೆ ಬೇಕು. ಅದು ಸದ್ಯದಲ್ಲೇ ದೊರಕಲಿದೆ. ಬನ್ನಿ ಸ್ನೇಹಿತರೆ, ಅದನ್ನೆಲ್ಲ ನಾವು ಕಲಿಯೋಣ. ನೀವು ಈ ಚಾನೆಲ್ನ ಇಷ್ಟಪಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ನಂಬಿದ್ದೀನಿ.
ಬನ್ನಿ ಸ್ನೇಹಿತರೆ, ಕನ್ನಡ ಒಪ್ಪಿಕೊಳ್ಳೋಣ, ಕನ್ನಡ ಅಪ್ಪಿಕೊಳ್ಳೋಣ. ಇದು ನಮ್ಮ ಮಾತೃಭಾಷೆ, ನಿಮ್ಮ ರಾಜ್ಯ ಭಾಷೆ. ಈ 21ನೇ ಶತಮಾನದಲ್ಲಿ ಕನ್ನಡ ಉಳಿಸೋಣ, ಕನ್ನಡ ಬೆಳೆಸೋಣ. ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ.